ಒಳ್ಳೆ ಮೀನಿಂಗ್ ಇದೆ. ಮ್ಯಾಮ್ ನೀವು ಯೂಟ್ಯೂಬ್ ಅಲ್ಲೆಲ್ಲ ಫಸ್ಟ್ ನೋಡ್ತಿದ್ರೆ ಶಾರ್ಟ್ ಮೂವೀಸ್ ಎಲ್ಲ? ಇಲ್ಲ ನಾವು ತಮಿಳ್ನಾಡು, ನಾವು ಇಲ್ಲಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲಿ 1 year ವರ್ಕ್ ಮಾಡಿದ್ದೀವಿ ಅದಕ್ಕೆ. ತುಂಬಾ ಉನ್ನತ ಬೆಳೀಲಿ, ಹುಡುಗರು ಹೆಣ್ಮಕ್ಳೆಲ್ಲ ಚೆನ್ನಾಗಿ ಸಕ್ಸಸ್ ಆಗಿ ಬದುಕಲಿ, ಇದರಲ್ಲಿ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ಇಲ್ಲ, ಉನ್ನತ ಬೆಳೀಲಿ. ಹುಡುಗಿ ಅರ್ಥ ಮಾಡ್ಕೊಂಡ್ರೆ ಇದು ಸಾಕು. ಮೂವಿ ಚೆನ್ನಾಗಿದೆ, ನೋಡ್ಬೋದು. ಇವಾಗ ಏನ್ ನಡೀತಾ ಇದೆ ಟ್ರೆಂಡ್ ಅದನ್ನ ತೋರಿಸಿದ್ದಾರೆ. ಮೂವಿ ಕಾಮಿಡಿ ಆಗಿದೆ, ಸಖತ್ತಾಗಿದೆ, ಬಂದು ನೋಡ್ರಿ ಎಲ್ಲರೂ. ಚೆನ್ನಾಗಿತ್ತು, ಫ್ಯಾಮಿಲಿ ಮೂವಿ, ಕಾಮಿಡಿ ಚೆನ್ನಾಗಿತ್ತು, ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ. ಏನು ಅದೇ ಕಾಮಿಡಿ ಚೆನ್ನಾಗಿತ್ತು, ಮತ್ತೆ ಫ್ಯಾಮಿಲಿ ಜೊತೆ ನೋಡ್ಬೋದು. ನನಗೆ ಸರ್ ಅಲ್ಲೆಲ್ಲ ಹೇಳಿದ್ದೀನಿ, ತುಂಬಾ ಚೆನ್ನಾಗೈತೆ ಫಿಲಂ. ಕಾಮಿಡಿ ಎಲ್ಲ ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ, ಹಿಟ್ ಆಗುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕು, ನಿಮ್ಮ ಮೀಡಿಯಾದವ್ರ ಕಡೆಯಿಂದ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ತುಂಬ ಚೆನ್ನಾಗಿದೆ, ಎಲ್ಲ ಮೆಸೇಜು ಚೆನ್ನಾಗಿದೆ. ಅದರಲ್ಲಿ ಒಂದು ಲೈಫನ್ನು, ಈಗಿನ ಟ್ರೆಂಡು ಹುಡುಗರು ಏನು ಹಾಳು ಮಾಡ್ಕೊಳ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೂಪರ್ ಮೇಡಮ್, ಸೂಪರ್ ಆಗಿ ಚೆನ್ನಾಗಿತ್ತು. ಆದ್ರೆ ಹುಡುಗಿ ಹೇಗ್ ಪಾಠ ಕಲಿಬೇಕು ಅನ್ನೋ ಜೀವನ ಪಾಠ ಕಲಿಸ್ಕೊಟ್ಟಿದ್ದಾರೆ ಇವರು, ಹೇಗೆ ನಡ್ಕೊಬೇಕು ಅನ್ನೋದು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಆಗಿತ್ತು. ಫುಲ್ ಫ್ಲಡ್ಜ್ ಕಾಮಿಡಿ, ಸ್ಟೋರಿ ಲೈನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಐ ಮೀನ್ ಓವರ್ ಆಲ್ 10 on 10 ಮೆಸೇಜ್ ಅಂದ್ರೆ ಮಕ್ಳು ಅಪ್ಪ ಅಮ್ಮನ ಹೆಂಗ್ ನೋಡ್ಬೇಕು ಅಥವಾ ಅಪ್ಪ ಅಮ್ಮ ಮಕ್ಳನ್ನ ಹೆಂಗ್ ನೋಡ್ಬೇಕು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಳಿಗಿಂತ ಹೆಚ್ಚಾಗಿ ಐ ವುಡ್ ಸಜೆಸ್ಟ್ ಆಲ್ ಅಪ್ಪ ಅಮ್ಮಂದ್ರು ಬಂದ್ ನೋಡಿ, ಬಿಕಾಸ್ ತಪ್ಪು ಮಾಡೋ ವಯಸ್ಸಲ್ಲಿ ಎಲ್ಲ ಮಕ್ಳು ತಪ್ಪು ಮಾಡ್ತಾರೆ. ಸೊ ತಪ್ಪು ಮಾಡಿದ್ದನ್ನ ಹೆಂಗೆ ತಿದ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಫಿಲಂ ತುಂಬಾ ಚೆನ್ನಾಗಿದೆ, ತುಂಬಾ ಫ್ಯಾಮಿಲಿ ಓಲ್ಡ್ ನೋಡೋ ಫಿಲಮ್. ಮತ್ತೆ ಈ ಜನರೇಷನ್ ಏನ್ ಮೆಸೇಜ್ ಕೊಡ್ಬೇಕು, ಸೊ ಅವ್ರು ಹೆಂಗೆ ಫ್ಯಾಮಿಲಿ ನೋಡ್ಕೊಬೇಕು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟೀಮ್ಗೆ. ಪ್ರತಿಯೊಂದು ಸೀನ್ ಚೆನ್ನಾಗಿದೆ. ಈ ಜನರೇಷನ್ ಏನ್ ಬೇಕು ಮೆಸೇಜ್ ಇನ್ನೊಬ್ರು ಹೇಳೋದಕ್ಕಿಂತ ಫಿಲಂ ನೋಡ್ರೆ ಅವ್ರಿಗೆ ಅರ್ಥ ಆಗೋಗುತ್ತೆ. ಈಗಿನ ಅದೇ ಅಮೃತಾಂಜನ್ ಮೂವಿ ನೋಡಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. 2 hours ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಲ್ಲಿ ಮೂವಿ ನೋಡ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಹೊಸದನ್ನ ಬೆಳೆಸಿ.